ಶನಿವಾರ ಸಿಎಂ ಸಿದ್ದರಾಮಯ್ಯ ಅವರ ಮನೆಯಲ್ಲಿ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ನಂತರ ಕಾಂಗ್ರೆಸ್ನಲ್ಲಿ ಆಂತರಿಕ ಸಂಘರ್ಷ ಒಂಚೂರು ಸರಿ ಹೋದಂತೆ ಕಾಣಿಸ್ತಾ ಇತ್ತು. ಇವತ್ತು ಮತ್ತೊಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಯೋದಕ್ಕಿದೆ. ಇವತ್ತು ಸಿಎಂ ಡಿಸಿಎಂ ಮನೆಗೆ ಭೇಟಿ ಕೊಡ್ತಾ ಇದ್ದಾರೆ. ಸಿಎಂ ಡಿಸಿಎಂ ಮನೆಗೆ ಹೋಗ್ತಾ ಇದ್ದಾರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನ ಕಾರಣಕ್ಕಾಗಿ. ಮೊನ್ನೆ ಉಪ್ಪಿಟ್ಟು ಕೇಸರಿ ಬಾತು ಸಿಎಂ ಮನೆಯಲ್ಲಿ, ಇವತ್ತು ಡಿಸಿಎಂ ಮನೆಯಲ್ಲಿ ಭರ್ಜರಿ ನಾಟಿ ಕೋಳಿ ಆತಿಥ್ಯ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಇವತ್ತು ಡಿಸಿಎಂ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಆಯೋಜನೆಯಾಗಿದೆ. ಬೆಳಗ್ಗೆ 9:30ಕ್ಕೆ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ ಕೊಡ್ತಾರೆ. ಮೊನ್ನೆ ಶನಿವಾರ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್, ಅದಾದ ನಂತರ ಈಗ ಮತ್ತೊಂದು ಬ್ರೇಕ್ಫಾಸ್ಟ್ ಮೀಟಿಂಗ್. ಇಲ್ಲೂ ಕೂಡ 1-to-1 ಮಾತುಕತೆಯಾಗತ್ತೆ. ಮಾತುಕತೆ ಏನು ಅನ್ನೋದರ ಬಗ್ಗೆ ಕುತೂಹಲ ಇದೆ. ಹೈಕಮಾಂಡ್ ಸೂಚನೆಯ ಕಾರಣಕ್ಕಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಆಯೋಜನೆಯಾಗಿರೋದು ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇರುವಂತ ವಿಚಾರ. ಈ ಮೀಟಿಂಗ್ ನಲ್ಲಿ ಏನ್ ಚರ್ಚೆ ಮಾಡ್ತಾರೆ ನಾಯಕರು? ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇದೆ ಅಂತ ಬಿಂಬಿಸಿಕೊಳ್ಳುವಂತ ಪ್ರಯತ್ನದ ಭಾಗವಾಗಿ ಇದು ಕಾಣಿಸ್ತಾ ಇದೆ. ಒಗ್ಗಟ್ಟು ಪ್ರದರ್ಶನದ ಎರಡನೇ ವೇದಿಕೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್. ನಿನ್ನೆನೆ ಡಿಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಅವರಿಗೆ ಆಹ್ವಾನ ಕೊಟ್ಟರು ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ನ ಬಗ್ಗೆ. ಆಜ್ ಕಿ ಪಾರ್ಟಿ ಮೇರಿ ತರಫ್ ಸೆ ಅಂತ, ನೀವು ಬನ್ನಿ, ಇವತ್ತು ನಾಟಿ ಕೋಳಿ ರೆಡಿ ಮಾಡಿ ಇಟ್ಟಿರ್ತೀವಿ, ನಾಟಿ ಕೋಳಿ ಆತಿಥ್ಯ ರೆಡಿ ಆಗಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು. ಏನ್ ಮಾಡಿಸ್ತೀರಿ ಅಂತ ಸಿಎಂ ಕೇಳಿದ್ರಂತೆ. ನಿಮಗೆ ಇಷ್ಟದ್ದನ್ನೇ ಮಾಡಿಸ್ತೀವಿ ಅಂತ ಡಿಸಿಎಂ ಹೇಳಿದ್ರಂತೆ ನಿನ್ನೆ. ಸಿದ್ದರಾಮಯ್ಯ ಅವರಿಗೆ ಇಷ್ಟದ್ದು ಯಾವುದು? ನಾಟಿ ಕೋಳಿ. ಸೊ ಆಜ್ ಕಿ ಪಾರ್ಟಿ ಮೇರಿ ತರಫ್ ಸೆ, ಇವತ್ತಿನ ಪಾರ್ಟಿ ನನ್ನ ಲೆಕ್ಕದ್ದು ಅಂತ ಡಿಸಿಎಂ ಕರೆದಿದ್ದಾರೆ. ಸಿಎಂ ಹೊರಟಿದ್ದಾರೆ. ಏನಿರುತ್ತೆ ಇವತ್ತಿನ ಮೆನುವಿನಲ್ಲಿ? ಇಡ್ಲಿ, ನಾಟಿ ಕೋಳಿ ಸಾಂಬಾರ್, ನಾಟಿ ಕೋಳಿ ಫ್ರೈ, ಸಿದ್ದರಾಮಯ್ಯ ಅವರಿಗೆ ಇಷ್ಟವಾದಂತ ನಾಟಿ ಕೋಳಿ ಆತಿಥ್ಯ, ಸಾಂಬಾರು, ಇಡ್ಲಿ. ಕನಕಪುರದಿಂದಲೇ ನಾಟಿ ಕೋಳಿ ಅಂತ ತಂದಿದ್ರಂತೆ, ಬೆಂಗಳೂರಲ್ಲಿ ಸಾಕೊಂಡಿದ್ರಂತೆ. ಇವತ್ತದು ಬಲಿಯಾಗಿದೆ ಆತಿಥ್ಯಕ್ಕೋಸ್ಕರ. ಸಿದ್ದರಾಮಯ್ಯ ಅವರಿಗೆ ಇಷ್ಟವಾದಂಥ ನಾಟಿ ಕೋಳಿ ಸಾಂಬಾರು, ಇಡ್ಲಿ, ನಾಟಿ ಕೋಳಿ ಫ್ರೈ ಇದೆಲ್ಲ ರೆಡಿ ಆಗಿದೆ. ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಚಳಿ ಇದೆ, ಚಳಿಗೆ ನಾಟಿ ಕೋಳಿ ಒಳ್ಳೆ ಕಾಂಬಿನೇಷನ್. ಸದ್ಯ ಡಿಸಿಎಂ ಮನೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಆತಿಥ್ಯ ಸ್ವೀಕರಿಸೋದಕ್ಕೆ ಬರ್ತಾ ಇದ್ದಾರೆ, ಬ್ರೇಕ್ಫಾಸ್ಟ್ಗಾಗಿ ಬರ್ತಾ ಇದ್ದಾರೆ. ಬೆಳಗ್ಗೆ 9:30 ಈ ಬ್ರೇಕ್ಫಾಸ್ಟ್ ಸಭೆ ನಿಗದಿಯಾಗಿದೆ. ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿಂದು ಸಿದ್ದರಾಮಯ್ಯ ಅವರಿಗೆ ಬ್ರೇಕ್ಫಾಸ್ಟ್ ಆಯೋಜನೆಯಾಗಿದೆ. ಕದನ ವಿರಾಮದ ಎರಡನೇ ಚರಣ ಇದು, ಎರಡನೇ ಅಧ್ಯಾಯ ಇದು. ಬೆಳಗಾವಿಯ ಅಧಿವೇಶನ, ಚಳಿಗಾಲದ ಅಧಿವೇಶನ ಮುಗಿಯುವವರೆಗೂ ಕೂಡ ಈ ಶಾಂತಿ ಮಂತ್ರ. ಹೈಕಮಾಂಡ್ ಸೂಚನೆಯ ಕಾರಣಕ್ಕಾಗಿ ಇದಾಗಿದೆ ಅನ್ನೋದು ರಾಜಕೀಯ ವಲಯದ ಮಾಹಿತಿ. ಅಲ್ಪ ವಿರಾಮ, ಕುರ್ಚಿ ಸಂಘರ್ಷಕ್ಕೆ ಬಿದ್ದ ಬಳಿಕ ನಡೀತಾ ಇರುವಂತ ಎರಡನೇ ಮೀಟಿಂಗ್ ಇದು. ಕುರ್ಚಿ ಸಂಘರ್ಷಕ್ಕೆ ಅಲ್ಪ ವಿರಾಮ ಬಿದ್ದಿದ್ದು ಸಿಎಂ ನಿವಾಸದಲ್ಲಿ, ಕಾವೇರಿ ನಿವಾಸದಲ್ಲಿ. ಅದಾದ ನಂತರ ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿದ್ರು. ಪ್ರೆಸ್ ಮೀಟ್ ಅಲ್ಲಿ ಬೆಳಗಾವಿ ಅಧಿವೇಶನದವರೆಗೂ ಯಾವುದೇ ಬದಲಾವಣೆಗಳಾಗಲ್ಲ ಅನ್ನುವಂಥ ಸೂಚನೆಯನ್ನ ಇಬ್ಬರೂ ನಾಯಕರು ಕೊಟ್ಟರು. ನಾವು ಒಗ್ಗಟ್ಟಾಗಿದ್ದೀವಿ ಅಂತ ಹೇಳಿದ್ರು. ನಿನ್ನೆ ಒಂದು ಹೆಜ್ಜೆ ಮುಂದಕ್ಕೆ ಹೋದ್ರು ಡಿಕೆ ಶಿವಕುಮಾರ್. ನಾವು ಒಂದೇ ಕುಟುಂಬದ ಸದಸ್ಯರು, ನಾವು ಬ್ರದರ್ಸ್, ವಿ ಆರ್ ಬ್ರದರ್ಸ್ ಅಂತೆಲ್ಲ ಡಿಕೆ ಶಿವಕುಮಾರ್ ಮಾತನಾಡಿದ್ರು. ಅದಾದ ನಂತರ ಇವತ್ತು ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್. ಕತೆ, ಚಿತ್ರಕಥೆ, ನಿರ್ದೇಶನ ಎಲ್ಲವೂ ಹೈಕಮಾಂಡ್ನದ್ದು. ಪಾತ್ರಧಾರಿಗಳಾಗಿ ಸಿಎಂ ಡಿಸಿಎಂ ಅನ್ನೋದು ರಾಜಕೀಯ ವಲಯದಲ್ಲಿರುವಂತ ಚರ್ಚೆ. ಹೈಕಮಾಂಡ್ ಸೂಚನೆಯ ಮೇರೆಗೆ ಒಟ್ಟಾಗಿದ್ದಾರೆ, ಒಗ್ಗಟ್ಟಾಗಿದ್ದಾರೆ. ಬಲವಂತದ ಒಗ್ಗಟ್ಟ, ಒತ್ತಾಯದ ಒಗ್ಗಟ್ಟ, ಇದೆಲ್ಲದರ ಬಗ್ಗೆ ಕಳೆದ ಹಲವು ದಿನಗಳಿಂದ ಚರ್ಚೆಗಳು ನಡೀತಾ ಇದೆ. ಒತ್ತಾಯದ ಒಗ್ಗಟ್ಟಾಗಿದೆಯಾ ಇದು? ಬಲವಂತದ ಒಗ್ಗಟ್ಟ ಇದು? ಇದರ ಬಗ್ಗೆ ಎಲ್ಲ ಚರ್ಚೆಗಳು ನಡೀತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.